ಆದ್ರೆ ನನ್ಗೇನೂ ಆಗಿಲ್ಲ ಭುವನ್. ಅಂದ್ರೆ ಅಲ್ಲೇನು ನಡೆದೇ ಇಲ್ಲ. ಏನಾಯ್ತಲ್ಲಿ? ಅಯ್ಯೋ ದೇವ್ರೆ, ಆ ಪಟೇಲ ಇಂಥ ಕೆಲಸ ಮಾಡಿಬಿಟ್ಟ. ಏನಾದರೂ ದಾರಿ ಮಾಡಬೇಕು. ಸಾವು, ಆ ಪಟೇಲಿನ ಸಾವು. ಕಚ್ಚಕ್ ಬಿಟ್ಟಷ್ಟು ಬೀದಿ ಬೀದಿಲಿ ಸತ್ತು ಬೀಳೋ ಮನಸ್ಸುಗಳಿಗೆ ನಾವೇ ಚಿತೆ ಮಾಡಬೇಕಾಗತ್ತೆ. ಒಂದೇ ಏಟಲ್ಲಿ ಎಲ್ಲರ ತಲೆ ಉರುಳಿಸಿ ಬಲಿ ಹಾಕೊಂಡ್ಬಿಡ್ತೀನಿ. ಏ ಭುವನ್, ಮೊದಲು ನಿನ್ನ ತಲೆಗೇರಿರೋ ಈ ಕೋಪನ ಹುಚ್ಚನ್ನ ಅದು ನಿನ್ನ ತೆಗೆಯೋದಕ್ಕಿಂತ ಮುಂಚೆ ಕಿತ್ತಾಕು. ದನಿಗಳೇ, ನೀನು ನನ್ನ ಮಗನೇ ಆಗಿದ್ರೆ ನನ್ನ ಮಗನೇ ಆಗಿದ್ರೆ ಬಂದೂಕ್ನ ಮುಟ್ಟೋದಿಲ್ಲ ಅಂತೇಳಿ ಮಾತು ಕೊಡು. ನಾನು ನಿನ್ನನ್ನು ಕಟ್ಟಾಗ್ತಾ ಇಲ್ಲ. ನಾನು ಕಟ್ಟಾಗ್ತಿರೋದು ನಿನ್ನ ಕೋಪನ. ಅದು ನಿನ್ನ ತಾಳ್ಮೆಯ ಮಿತಿಯನ್ನ ದಾಟೋದಕ್ಕಿಂತ ಮುಂಚೆ ಮಾತು ಕೊಡು ಅಂದೆ. ಭುವನ್, ನಿನಗೆ ಆ ಪಟೇಲಿನ ಮೇಲಿರೋದಕ್ಕಿಂತ 100 ಪಾಲು ಕೋಪ, ಕ್ರೌರ್ಯ, ಆಕ್ರೋಶ, ಹಗೆತನ ಎಲ್ಲ ನನಗಿದೆ. ಆದರೆ ತನ್ನ ಸಂಬಂಧಿ ಶಿಶುಪಾಲ ಮಾಡಿದ ಅಷ್ಟು ತಪ್ಪುಗಳನ್ನ ಅವನ ತಾಯಿಗೆ ಕೊಟ್ಟ ಮಾತಿಗಾಗಿ ಕೃಷ್ಣ ಹೇಗೆ ನುಂಗ್ಕೊಂಡು ಹಾಗೆ ನಾನು ತಾಳ್ಮೆಯಿಂದ ಇದ್ದೀನಿ. ಅವನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಇನ್ನೂ ಕಾಲಾವಕಾಶ ಇದೆ. ಭರವಸೆನ ಕಳ್ಕೋಬೇಡ. ನೀನು ಭರವಸೆನ ಕಳ್ಕೋಬೇಡ ಅಷ್ಟೇ. ಶ್ರದ್ಧಾ, ಅಪ್ಪಾಜಿ ಶಾಲೆಗೆ ಹೊರಟೇನಮ್ಮ? ಹೌದು ಅಪ್ಪಾಜಿ. ಅಲ್ಲಮ್ಮ, ಒಂದು ವಾರನೋ ತಿಂಗಳೋ ರಜೆ ತಗೊಂಡಿದ್ರೆ ಚೆನ್ನಾಗಿತ್ತಾ ಅಂತ. ಹಾಗೆ ರಜೆ ಹಾಕಿದ್ರೆ ಒಂಥರ ತಲೆ ಮರೆಸ್ಕೊಡೋದು ಅನ್ಸಲ್ವಾ ಅಪ್ಪಾಜಿ? ಹಾಗಲ್ಲಮ್ಮ, ಕೆಲವು ಕಷ್ಟಗಳು ತಮ್ಮ ಸುತ್ತ ತಮ್ಮದೇ ಒಂದು ದೂರದಲ್ಲಿ ಬೇಲಿನ ಹಾಕ್ಕೊಂಡಿರ್ತವೆ. ಒಮ್ಮೊಮ್ಮೆ ಒದ್ದಾಟ ಎಲ್ಲ ಕಡಿಮೆ ಆದಮೇಲೆ ಇನ್ನೊಬ್ಬರು ಆ ಬೇಲಿ ಒಳಗೆ ಕಾಲಿಡಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಬಹುಶಃ ನಿನಗಲ್ಲದೆ ಇದ್ದರೂ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿರೋ ಈ ಹಳ್ಳಿ ಜನಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತಮ್ಮ. ನೀವು ಹೇಳಿದ ಸರಿ ಅಪ್ಪಾಜಿ, ಆದರೆ ನೀವೇ ಹೇಳಿದ್ರಿ ಮಕ್ಕಳು ದೇವ್ರ ಥರ ಅಂತ. ದೇವ್ರಿಗಿಂತ ಸಮಯ ಅಲ್ವಾ? ನನ್ನ ಸುತ್ತ ನಾನೇ ಒಂದು ಗೆರೆ ಎಳ್ಕೊಂಡ್ಬಿಟ್ಟಿದ್ದೀನಿ. ನನ್ನ ನೋವು ಸಂಕಟ ಏನಿದ್ರು ಅದು ನನಗೆ ಮಾತ್ರ. ಅದೇ ಬೇರೆ, ನನ್ನ ಕೆಲಸನೇ ಬೇರೆ. ಅದು ನೀನು ಅಂದ್ಕೊಂಡಿರೋ, ನಿನಗೆ ಮಾತ್ರ ಅನ್ವಯಿಸೋ ಮಾತು ಶ್ರದ್ಧಾ. ಆದರೆ ಹೊರಗಡೆ ಇರೋ ಇನ್ನೊಂದು ಕೆಟ್ಟ ದೃಷ್ಟಿಗೆ ನಿನಗೂ ನಿನ್ನ ಕೆಲಸಕ್ಕೂ ವ್ಯತ್ಯಾಸ ಹಾಕೋದು ಗೊತ್ತಿಲ್ಲಮ್ಮ.
ಅದನ್ನು ಕಲಿಸೋದಕ್ಕೂ ಆಗೋದಿಲ್ಲ. ಹೌದು ಅಪ್ಪಾಜಿ, ಆದರೆ ನನ್ನ ಕೆಲಸ ಏನಿದ್ರು ಮಕ್ಕಳಿಗೆ ಪಾಠ ಕಲಿಸೋದು ಅಷ್ಟೆ. ಮೂರು ಜನಕ್ಕೆ ತಿಳ್ಸೋಕೆ ಹೋಗಿ ಅಪಾರ್ಥ ಆಗಿದ್ದೆ ಹೆಚ್ಚು. ಈಗ ನನಗೆ ಅರ್ಥ ಆಗಿದೆ, ಅವ್ರಿಗೆಲ್ಲ ತಿಳಿಸಿ ಹೇಳೋ ಅಷ್ಟು ತಾಕತ್ತು ತಿಳುವಳಿಕೆ ನನ್ನಲ್ಲಿಲ್ಲ ಅಂತ. ಹಳೆದನ್ನೆಲ್ಲ ಯಾಕಮ್ಮ ಕೆದಕ್ತೀಯ? ಒಂದಷ್ಟು ಸಮಯ ಕಳೀಲಿ, ಎದ್ದಿರೋ ಅಲೆಗಳೆಲ್ಲ ಶಾಂತವಾಗಲಿ, ಆಮೇಲೆ ಶಾಲೆ ಕಡೆ ಗಮನ ಕೊಡುವಂತೆ. ಕ್ಷಮಿಸಿ ಅಪ್ಪಾಜಿ, ಇದೊಂದಕ್ಕೆ ನನ್ನ ತಡಿಬೇಡಿ ಪ್ಲೀಸ್. ಬಹುಶಃ ಸತ್ತೋಗಿರೋ ನನ್ನಲ್ಲಿ ಮತ್ತೆ ಜೀವ ತುಂಬೋ ಶಕ್ತಿ ಆ ಮಕ್ಕಳಿಗೆ ಮಾತ್ರ ಇದೆ ಅನ್ಸುತ್ತೆ. ಪ್ರಪಂಚ ಏನೇ ಅನ್ನಲಿ, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಸರಿನಮ್ಮ, ಆದರೆ ಅಲ್ಲೇನಾದರೂ ಆಯಿತು ಅಂತಂದರೆ ಮತ್ತೆ ಕುಸಿಬಾರ್ದು, ಆಯ್ತಾ? ಸರಿ ಅಪ್ಪಾಜಿ, ನನಗೆ ಬರಲಾ? ಹೋಗಿ ಹುಷಾರ. ಲೋ ಗಣೇಶ, ನಮ್ಮೂರಂಗೆ ಇಷ್ಟು ಕೆಂಪಿಪ್ ಮೈನಣ್ಣು ಇತ್ತಂದೇಳಿ ನಂಗೆ ಗೊತ್ತೇ ಇರಲಿಲ್ಲ ಮರೆ. ಗೊತ್ತಿದ್ರೆ ಎಂತ ಮಾಡ್ತಿದ್ಯಾ? ನಾವೆಲ್ಲ ಬರೀ ಕಣ್ಕಂಡು ಬಾಯಿ ನೀರು ಬಿಡೋದೇ ಆಯ್ತು ಮಾರೆ. ಆದರೆ ನಮ್ಮ ಪಟೇಲ್ರು ಕಣೆ, ತಾಕತ್ತು ಅಂದರೆ ತಾಕತ್ತು. ಎಷ್ಟೊಂದು ಜನ್ಮ ಇದ್ರೆ ನಾನು ಇಲ್ಲಿ ಪಟೇಲ ಆಯೇ ಹುಟ್ಟಕ್ಕೆ ಈ ಸಂಪಿಗೆ ನಗರದಾಗ. ಬಾ ಬಾ ಪಾಪ. ಬಾಯ್, ನಮ್ಮ ಕಾಲದಂಗೆ ತೀರ ಇಷ್ಟೆಲ್ಲ ಎಂಥದೇ ನಡೆದಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿ. ಏನೇ ಮಾಡುತ್ತಿದ್ರು, ಎಂಥದೇ ನಡೆದಿದ್ರು, ಅದಕ್ಕೊಂದು ರೀತಿ ನೀತಿ ಶಿಸ್ತಂತಿದ್ದಿತ್ತು ಅಲ್ದ. ನಿನ್ ಮನೆ ಹಾಳಾಯ್ಲಿ ಮಾರ್ರೆ. ಈಗ ಹಿಂಗ್ಸ್ರ ಮನೆ ಬಿಟ್ಟು ಹೊರ ಕಾಲ್ ಮೇಲೆ ಬರಿ ಹಾಕ್ಸುದಿಲ್ಲ ನಾವು. ಮತ್ತೆ ಬರಿ ಅಲ್ಲ, ಮತ್ತೆ ಮನೆಯವ್ರು ಕೂಡಿ ಹಾಕಿ ಪಾಠ ಕಲ್ಸುದಿಲ್ಲ ನಾವು. ಈಗ ಪಾಠ ಕೊಡ್ಸೋರೇ ಕ್ವಾಡೆ ಸೇರ್ಕೊಂಡು ಬೆಳಿಗ್ಗೆ ಕತ್ಲಿ ವ್ಯವಹಾರ ಶುರು ಮಾಡ್ತಾರಂದ್ರೆ ಕಾಲ ಕೆಟ್ಟೋಯ್ತಪ್ಪ, ಕಾಲ ಕೆಟ್ಟೋಯ್ತು. ಕಾಲ ಕೆಟ್ಟೋಯ್ತು ನೋಡಿ, ನಿಮ್ ಕೈ ಮುಗಿತೀನಿ, ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡಿ. ಅದು ನಿಮ್ಮ ವಯಸ್ಸಿಗೂ ಶೋಭೆ ಅಲ್ಲ. ನಾನು ಅಂತ ಹುಡುಗಿ ಅಲ್ಲ, ಮರ್ಯಾದೆನೇ ನಂಬ್ಕೊಂಡು ಬದುಕ್ತಿರೋಳು ನಾನು. ಅಲ್ಲಿ ನಡೆದಿದ್ದು ಯಾವುದು ಸತ್ಯ ಅಲ್ಲ. ಎಂತ ನಾಟಕ ಮಾಡ್ತಾ ಬರ್ತೀನಿ. ಅಲ್ಲ ಅಲ್ಲ, ನೀನು ಆ ಪಟೇಲ್ ಸಂಖ್ಯೆನಲ್ಲ ಅಂತ ಗೊತ್ತಿದ್ದೀರ. ನಿನ್ನ ಮಾತು ಕೇಳ್ಕೊಂಡು ತಲೆ ಕೆಡ್ಸ್ಕೊಂತಿರ್ಲ. ಈಗ ಗೊತ್ತಾಯ್ತಲ್ಲ, ನೀನು ನಿನ್ನನ್ನು ಕಟ್ಕೊಂಡು ನಮ್ಮ ಮೆಟ್ಟಿನ ನಾವು ಹಡ್ಕಣಕ. ನೀನ್ ಮೆಟ್ಟ ಕುಡಿದ ದಾರಿ ಮೆಟ್ಟ ತಿರುಗೋ ಕರ್ಮ ನಮ್ಗೆ. ಹೋಗ್ ಹಲೋ. ಅಂತೂ ತಲೆಯಡಿ ಹಾಕಿ ಕುಕಂಬ ಪರಿಸ್ಥಿತಿ ಬಂತ. ಅಯ್ಯೋ ಹೆಣ್ಣೆ, ಈಗ ಅರ್ಥ ಆಯ್ತಾ? ಟೀಚರ್ ಟೀಚರೇ, ಹೆಡ್ ಮೇಸ್ಟ್ರ್ ಹೆಡ್ ಮೇಸ್ಟ್ರ್.
ನಂಗೆ ಉಲ್ಟಾ ಹೊಡು ಕಂಡ್ರೆ ನಿನ್ನ ಪರಿಸ್ಥಿತಿ ಉಲ್ಟಾ ಹೊಡಿತಾಳಿ, ಅರ್ಥ ಆಯ್ತಾ ಶ್ರದ್ಧಾ? ನನ್ನ ಕಣ್ಣೀರನ್ ಪಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಹೇ, ನಿನ್ನಂತ ಮಾನ ಬಿಟ್ಟವ್ರು ನನ್ನ ಎದುರು ದೊಡ್ಡ ವಯಸ್ಸ ಮಾತಾಡೋಕಾಗ ಏಯ್, ಮಾತಾಡೋಕಾಗ ಅದಿರ್ಲಿ, ನೀನು ಶಾಲೆಗೆ ಪಾಠ ಮಾಡು ಅಂದ್ರೆ ಒಂದು ಮಗು ಇಲ್ಲ. ಎನ್ನೇ ಶಾಲೆಗೆ ಹೊಸ ಸ್ಟೂಡೆಂಟ್ ಬರ್ಕಂದ್ರೆ 5 ವರ್ಷ 9 ತಿಂಗಳು ಕಾಯ್ಕಾಗ ಮುಗ್ದಂತ ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. ಇದು ಹೆಂಗಂದೇಳಿಯ? ಈಗ ನಿಂಗೂ ಪಟೇಲ್ನಿಗೂ ಒಂದು ಹೊಸ ಮಗು ಹುಟ್ಟುತ್ತಲ್ಲ, ಆ ಮಗುಗೆ 9 ತಿಂಗಳು 5 ವರ್ಷ ಕಳೆದ್ರ ಮೇಲೆ 1ನೇ ಕ್ಲಾಸ್. ಹೇಗೆ ನನ್ನ ಲೆಕ್ಕಾಚಾರ? ಬೇಡ ಬೇಡ, ತುಂಬಾ ಹದ್ಮೀರ್ ಮಾತಾಡ್ತಿದ್ದೀರಾ ನೀವು. ನಾನು ಹೆಡ್ ಮೇಸ್ಟ್ರು, ನಾನು ಮಾತಾಡ್ತಿ, ನೀವು ಕೇಳ. ಅದಿರಲಿ, ಮೊನ್ನೆ IB ಹಂಗೆ ಅದು ಎಂತ ನಡೆದ್ದು ಸ್ವಲ್ಪ ಹೇಳಕ್ಕ? ಬೇಡ 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 ಬೇಡ, ಅದು ಎಂತ ನಡೆದು ನಾನು ಪಟೇಲ್ರ ಹತ್ರ ಅಂತೆ. ನೀನು ರೆಸ್ಟ್ ತಗೋ, ನಿಂಗೆ ಈಗ ರೆಸ್ಟ್ ಆಗತ್ತೆ. ಮೇಡಮ್, ಇಲ್ಲೊಬ್ರೇ ಕೂತ್ಬಿಟ್ಟಿದ್ದೀರಾ? ನೀರಿಗೆ ಹಾರ್ಲೋ ಬೇಡ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗೆಲ್ಲ ನೋಡ್ಬೇಡಿ ಮೇಡಮ್, ಆಮೇಲೆ ಸುಟ್ಟೋಗ್ಬಿಡ್ತೀನಿ. ಆಮೇಲೆ ಆ ಶಾಖನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾನು ನೀರಿಗೆ ಹಾರ್ಕೋಬೇಕಾಗುತ್ತೆ. ಒಂದು ವಿಷಯ ಹೇಳ್ತೀನಿ ಕೇಳಿ ಶ್ರದ್ಧಾ ಮೇಡಮ್. ನಮ್ಮ ಡ್ಯಾಡಿ ಮೊದಲಿಂದನೂ ಹೀಗೆ ಒಂಥರ ಒರ್ಟು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವರೇ ವಿಲನ್ ಅಂತ, ಅಲ್ವಾ? ಆದ್ರೆ ಅವ್ರನ್ನ ನನಗೆ ಚೇಂಜ್ ಮಾಡಕ್ಕೂ ಆಗ್ಲಿಲ್ಲ. ಚೇಂಜ್ ಆಗಿದ್ರೆ ಅವ್ರು ಇಷ್ಟೊಂದೆಲ್ಲ ಗತ್ತಿಟ್ಕೊಂಡು ಪಟೇಲನೂ ಆಗ್ತಾ ಇರ್ಲಿಲ್ಲ. ಅಸಹ್ಯ ಅನ್ಸೋ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ ನನಗೆ. ಓಹೋ, ಸ್ವಲ್ಪ ಆರಾಮಾಗಿ ಮೇಡಮ್. ಯಾಕೆ ಇಷ್ಟೊಂದು ಮಾನಸಿಕ ಆಗ್ತಾ ಇದ್ದೀರಿ? ಈಗ ಗೊತ್ತಾಯ್ತಾ ನಮ್ಮ ಅಪ್ಪನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ? ಪಾಪ ನಿನ್ ಮರ್ಯಾದೆ ಕಿತ್ಕೊಂಡು ಹೋಗಿರೋ ಚಪ್ಪಲಿ ತರ ಆಗೋಯ್ತು. ವೆರಿ ಸ್ಯಾಡ್. ಛೀ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಪರಿಸ್ಥಿತಿನ ಈ ರೀತಿ ವ್ಯಂಗ್ಯ ಮಾಡೋಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿನಗೆ? ಅಯ್ಯಯ್ಯೋ, ಇದ್ರಲ್ಲಿ ವ್ಯಂಗ್ಯ ಏನ್ ಬಂತು ಶ್ರದ್ಧಾ? ಇದು ವಾಸ್ತವ ತಾನೇ. ಅಂತ ನೀಚ ಕೆಲಸ ಮಾಡೋ ತಂದೆನ ವಹಿಸ್ಕೊಂಡು ಬರೋ ನಿನ್ನಂತ ಮಗಳ ಹತ್ರ ಮಾತಾಡೋಕ್ಕೆ ನನಗೆ ಅಸಹ್ಯ ಆಗುತ್ತೆ. ಟೀಚರ್, ನಾನು ಮಾಡಿದ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಇದೆಯಾ ಟೀಚರ್? ಹೌದು ಮೇಡಮ್, ಇದೆಲ್ಲ ನಂದೇ ಹೋಮ್ವರ್ಕು, ನಂದೇ ಪ್ಲ್ಯಾನು. ನಿಮ್ಮ ಹಳ್ಳಿ ಭಾಷೆಯಲ್ಲಿ ಕಿತಾಪತಿ, ಸಂಚು. ನಿನ್ನನ್ನು ಯಾವತ್ತು ಬಲ ಇಟ್ಕೊಂಡು ಮುಟ್ಟೋಕ್ಕಾಗಲ್ಲ ಅಂತ ಗೊತ್ತಾಯ್ತೋ ಅವತ್ತೇ ಬಲೆ ಬಿದ್ದೆ. ಪಾಪ ಬಾಂಬೆ ಗಾಳಕ್ಕೆ ಕುಂದಾಪುರದ ಬಂಗೆ ಮೀನು ಬಿತ್ತು.
ಇನ್ಮುಂದೆ ಯಾವತ್ತೂ ನಮ್ಮನೆ ದಿಕ್ಕಿಗೆ ತಿರ್ಕೊಂಡು ಪಾಠ ಮಾಡಬೇಡಿ ಆಯ್ತಾ? ಮಕ್ಕಳೇ ಬರ್ದಿದ್ಮೇಲೆ ಬೆಂಚು ಖಾಲಿ, ಬೋರ್ಡು ಖಾಲಿ, ಕೊನೆಗೆ ನೀನು ಖಾಲಿ. ಶ್ರದ್ಧಾ, ಏನಮ್ಮ ಶಾಲೆಯಿಂದ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಯಾಕಿಷ್ಟೊಂದು? ನನ್ನ ಪಾಲಿಗೆ ದೇವರುಗಳು ಶಾಶ್ವತವಾಗಿ ರಜೆ ತಗೊಂಡ್ಬಿಟ್ರು ಅಪ್ಪಾಜಿ. ಮಕ್ಕಳು ಯಾರು ಶಾಲೆಗೆ ಬಂದಿಲ್ಲ, ನಾನೊಬ್ಳೆ ಆಗೋದೆ. ಬೀದಿಯಲ್ಲಿ ಊರವರೆಲ್ಲ ಬಾಯಿ ತುಂಬ ಹೊಗಳಿದ್ರು. ನಾನು ಹೇಳಿದ್ನಮ್ಮ ನಿನಗೆ ಹೋಗೋದು ಬೇಡ ಬೇಡ ಅಂತೇಳಿ, ಆದರೆ ನನ್ನ ಮಾತು ಎಲ್ಲ ಕೇಳ್ತೀಯ ನೀನು? ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ ಅಪ್ಪಾಜಿ? ಪಟೇಲನ ಮಗಳು. ಕಷ್ಟ ಅನ್ನೋದು ಮಳೆ ಹನಿ ಬಿದ್ದಂಗಂತೆ. ಒಂದು ಸಲ ಬೀಳಕ್ ಶುರು ಆದ್ರೆ ಬಿಟ್ಟು ಬಿಡ್ದಂಗೆ ಬಿದ್ದು ಬಿದ್ದು ಬಿತ್ತಿರೋ ಬೆಳೆನೆಲ್ಲ ತನ್ನೊಟ್ಟು ಕೊಚ್ಕೊಂಡು ಹೊರಟೋಗತ್ತಂತ. ಆದ್ರೆ ನನ್ನ ಜೊತೆ ಕೊಚ್ಕೊಂಡು ಹೋಗಕ್ಕೆ ಹಿಂಗೆ ಏನೂ ಉಳ್ದಿಲ್ಲ, ಏನೂ ಉಳ್ದಿಲ್ಲ. ಎಂತ ಶಂಕರಣ್ಣ, ಎಂತ ನಿರ್ಧಾರ ಮಾಡ್ರಿ? ಅದಿಂತದ್ದು ಗುರ್ತು ಮಾಡಿಸ್ತೆ ಅಂತೇಳಿ ಹೇಳ್ತಿದ್ರಲ್ಲೇ, ಎಂತ ಆಯ್ತಾ? ಕಳ್ಳ ಯಾರಂದೇಳಿ ಗೊತ್ತಾಯ್ತಾ? ಅಥವಾ ಕಳ್ಳಿನ ತೊಡಿ ಮೇಲೆ ಕೂರ್ಸ್ಕೊಂಡು ಈಗ ಇನ್ನೂ ಕೈ ತುತ್ತು ತಿನ್ಸ್ತಾ ಇದ್ರಿಯಾ? ಇವತ್ತೇ ಈಗಲೇ ಆ ಹೆಣ್ಣನ್ನು ನಮ್ಮೂರಿಂದ ಹೊರಗೆ ಹಾಕ್ಬೇಕು. ನೋಡಿ, ಇಲ್ಲಿ ಏನು ನಡೆದಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಕಾಲಾವಕಾಶ ಕೊಡಿ, ಯಾರೇನು ಅಂತ ನಿಮಗೆ ಗೊತ್ತಾಗುತ್ತೆ. ತಪ್ಪು ಒಪ್ಪು ಕಟ್ಕೊಂಡು ನಮ್ಗೆ ಅಂತ ಈಗ ಆ ದಿವಸ ಆ ಭುವನ ಕಂಡ್ರೆ ಮೈ ಮೇಲೆ ಬತ್ ನಮ್. ನೀವು ಕೇಳ್ರೆ ಒಳ್ಳೆ ನೈಸಂಗ್ ಮಾತಾಡಿ ವಾಪಸ್ ಕಳಿಸ್ರಿ. ಇನ್ನು ಮೇಲೆ ವಾಪಸ್ ಪ್ರಶ್ನೆ ಇಲ್ಲ. ಪಕ್ ದೂರ ತಲೆಗೊಂದೊಂದು ಸುದ್ದಿ, ತಲೆಗೊಂದೊಂದು ಮಾತು ಕೇಂತ ಕೂಕಂಕೆ ವಹಿಸ್ಕೊಂಡ್ ಬಪ್ಕೆ ನಾವೇನ್ ನೀವಲ್ಲ. ಹೌದೌದು. ಶಂಕರಣ್ಣ ಹೇಳತ್ಕೊಂಡ್ರೆ ಶಂಕರಣ್ಣಿಗೆ ಈ ವಿಷಯ ಮೊದಲೇ ಗೊತ್ತಿತ್ತು ಅನ್ಕಂತ, ಅದಕ್ಕೆ ಅವ್ರು ನಮ್ಮ ಹತ್ರ ಗುಟ್ಟು ಮಾಡ್ತಾ ಇದ್ರು. ನೋಡಿ, ನೀವು ಈ ಊರಿನ ಹಿರಿಯರಿದ್ದೀರಿ. ಮುಂಚೆ ಏನೇ ತಪ್ಪು ನಡೆದಿದ್ರು ಎಲ್ಲರೂ ಕೂತು ಇಲ್ಲೇ ತೀರ್ಮಾನ ಮಾಡ್ತಾ ಇದ್ರು. ಈಗಲೂ ಅಷ್ಟೆ, ಎಲ್ಲರೂ ಕೂತ್ಕೊಳ್ಳೋಣ, ಮಾತಾಡೋಣ, ತಪ್ಪು ಎಲ್ಲಿ ನಡೆದಿದೆ ಅಂತ ತೀರ್ಮಾನ ಮಾಡೋಣ. ನಮ್ಮ ಮುಖ್ಯಗೋಸ್ಕರ ಶ್ರದ್ಧಾ ಮೇಡಮ್ ತಮ್ಮ ಮೈನೇ ಮಾರ್ಕೊಂಡ್ರಂದ್ರೆ ಎಷ್ಟು ಒಳ್ಳೆಯರಲ್ದನ? ಯಾವನು ಹಾಗಂದಿದ್ದು?